ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ದಿ ಕಾರ್ನರ್ಗೆ ತಮಗೆಲ್ಲರಿಗೂ ಸ್ವಾಗತ. ಕಳೆದ ವಾರ ನಾವು ರಸಲ್ ಖೈಮಾದಲ್ಲಿರುವಂತಹ ಜಬಲ್ ಜೈಸ್ ಮೌಂಟೇನ್ಗೆ ಹೋಗಿದ್ವಿ. UAEನ ರಾಜ್ಯಗಳಲ್ಲಿ ರಸಲ್ ಖೈಮಾ ಒಂದು. ಈ ಪರ್ವತಗಳನ್ನು ಹಜಾರ್ ಮೌಂಟೇನ್ಸ್ ಅಂತಲೂ ಕರೀತಾರೆ. ಖೈಮಾದಲ್ಲಿರುವಂತಹ ಈ ಕಲ್ಲು ಬಂಡೆಗಳ ಪರ್ವತಗಳು, ಇದರಲ್ಲಿಯೂ ಜಬಲ್ ಜೈಸ್ ಮೌಂಟೇನ್ ಎಂದೇ ತುಂಬಾ ಎತ್ತರವಾದ ಮೌಂಟೇನ್. 1934 ಮೀಟರ್ಗಳಷ್ಟು ಇದು ಎತ್ತರವಿದೆ. ತುಂಬಾ ಸುಂದರವಾದ ಪರ್ವತಗಳು, ನಮ್ಮ ಪ್ರಕೃತಿಯ ವಿಸ್ಮಯಗಳೇ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ಕೈಯಿಂದ ಕೆತ್ತಿದ ರೀತಿಯಲ್ಲಿ ಕಲ್ಲುಗಳು ರೂಪಿತಗೊಂಡಿವೆ. ಮೊದಲೆಲ್ಲ ಸಮುದ್ರದ ಆಳದಲ್ಲಿದ್ದ ಈ ಕಲ್ಲುಗಳು ಭೂಮಿಯ ಸ್ಥಾನಪಲ್ಲಟ ಕ್ರಿಯೆಯಿಂದಾಗಿ ಮೇಲೆ ಬಂದಿರುವೆ ಎಂದು ಇತಿಹಾಸ ಹೇಳುತ್ತದೆ. 70 ಮಿಲಿಯನ್ ವರ್ಷಗಳ ಹಿಂದೆ ಈ ಪರ್ವತಗಳು ರೂಪುಗೊಂಡಿದ್ದವು. ತುಂಬಾ ಮನಮೋಹಕವಾದ ಈ ಸೂರ್ಯಾಸ್ತದ ದೃಶ್ಯವನ್ನು ನೋಡಿಕೊಂಡು ಅಲ್ಲಿ ಸ್ವಲ್ಪ ಸಮಯ ಕಳೆದ್ವಿ. ಜಬಲ್ ಜೈಸ್ ವ್ಯೂ ಪಾಯಿಂಟಿಗೆ ಹೋದರೆ ಈ ರೀತಿ ಸೂರ್ಯಾಸ್ತ ಎಲ್ಲ ನಮಗೆ ನೋಡಲಿಕ್ಕೆ ಸಿಗುತ್ತೆ. ತುಂಬಾ ತಂಪಾದ ವಾತಾವರಣವಿತ್ತು. ಒಂದು 12-13 ಡಿಗ್ರಿ ಇರ್ಬೋದು ತಾಪಮಾನ ಅಷ್ಟೇ. ನಂತರ ನಾವು ಕ್ವಿಕ್ಕಾಗಿ ಒಂದು ಸ್ನ್ಯಾಕ್ಸ್ ಮಾಡಿದ್ವಿ. ಇದಕ್ಕೆ ನಾನು ಇಲ್ಲಿ 3 ನೀರುಳ್ಳಿಯನ್ನು ತಗೊಂಡಿದ್ದೇನೆ, ಹಾಗೆ 2 ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ, ಹಾಗೆ ಎಷ್ಟು ಬೇಕೋ ನೋಡಿಕೊಂಡು ಅದಕ್ಕೆ ಕಡಲೆ ಹಿಟ್ಟನ್ನು ಇದಕ್ಕೆ ಬೆರೆಸ್ಕೊಳ್ತೇನೆ. ಕಡಲೆ ಹಿಟ್ಟು 1 ಕಪ್ನಷ್ಟು ಹಾಕಿದ್ದೇನೆ ಇಲ್ಲಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಮತ್ತು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ. ನೀವು ಸ್ವಲ್ಪ ಹೊತ್ತು ಇದನ್ನು ಮಿಕ್ಸ್ ಮಾಡಿ ಇಟ್ಟು ನೀರುಳ್ಳಿ ಬಜ್ಜಿ ಮಾಡೋದಾದರೆ ನೀರು ಹಾಕಬೇಡಿ. ನೀರುಳ್ಳಿ ನೀರನ್ನು ಬಿಟ್ಟು ಬಿಡುತ್ತೆ. ನಾನು ತಕ್ಷಣಕ್ಕೆ ಮಾಡೋದ್ರಿಂದಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ. ಇವಾಗ ಎಣ್ಣೆಯನ್ನು ಬಿಸಿ ಆಗ್ತಿದ್ದಾಗೆ ಈ ನೀರುಳ್ಳಿ ಬಜ್ಜಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ತುಂಬಾ ಕ್ವಿಕ್ಕಾಗಿ ನಾವೆಲ್ಲಾದರೂ ಹೊರಗಡೆ ಔಟಿಂಗ್ ಹೋದಾಗ ಈ ರೀತಿ ಸ್ನ್ಯಾಕ್ಸ್ ರೆಡಿ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾದ ರುಚಿಕರವಾದ ನೀರುಳ್ಳಿ ಬಜ್ಜಿ ರೆಡಿ ಆಯಿತು. ಈ ನೀರುಳ್ಳಿ ಬಜ್ಜಿ ಜೊತೆ ಟೀ ಕುಡಿದು ಸ್ವಲ್ಪ ಸಮಯ ಕಳೆದ್ವಿ. ಹಾಗೆ ರಾತ್ರಿಯ ಊಟಕ್ಕೆ ನಾವು ತಯಾರು ಮಾಡಿ ತಗೊಂಡೋಗಿದ್ವಿ. ಅಲ್ಲೇ ಸ್ವಲ್ಪ ಹೊತ್ತು ಸಮಯ ಕಳೆದು ನಂತರ ಊಟ ಮಾಡಿ ನಮ್ಮ ಮನೆ ಕಡೆ ಹೊರಟ್ವಿ. ನೋಡಿ, ಈ ರೀತಿ ನೀರುಳ್ಳಿ ಬಜ್ಜಿ ಮಾಡಲಿಕ್ಕೆ ತುಂಬಾ ಈಸಿ ಸ್ನ್ಯಾಕ್ಸ್, ಈಸಿಯಾಗಿ ಮಾಡ್ಕೊಳ್ಬೋದು. ನೀವು ಟ್ರೈ ಮಾಡಿ. ಹಾಗೆ ಈ ರೆಸಿಪಿ ಹೇಗಾಗಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಾನೆಲ್ನ ಈವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಗರಿಗರಿಯಾದ ನೀರುಳ್ಳಿ ಬಜ್ಜಿ ತುಂಬಾ ಟೇಸ್ಟಿಯಾಗಿತ್ತು. ಥ್ಯಾಂಕ್ ಯು.